7 ವರ್ಷ ಪೂರ್ತಿಯಾಗಿ 8ನೇ ವರ್ಷ ಬಿದ್ದಿರುವ ಈ ಶುಭ ಸಂದರ್ಭದಲ್ಲಿ ಇಲ್ಲಿ ಈ ಸಭೆಯಲ್ಲಿ ನೆರೆದಿರುವ ಎಲ್ಲ ಭಕ್ತರಿಗೂ ಕೂಡ ಜಗನ್ಮಾತೆ ಆದಿಶಕ್ತಿ ಎಲ್ಲ ಮಂಗಳವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಈ ಭೂಮಂಡಲದಲ್ಲಿ ತುಂಬಾ ವಿಶೇಷವಾದ ಸ್ಥಾನವನ್ನು ಪಡೆದಿರುವುದು ನಮ್ಮ ಭಾರತ ಭೂಮಿ. ಭಾರತ ಭೂಮಿಯ ಮಹಿಮೆಯನ್ನು ನೀವು ಇಡೀ ಭೂಮಂಡಲದಲ್ಲಿ ಎಲ್ಲ ದೇಶಗಳಲ್ಲಿಯೂ ಕೂಡ ನೀವು ಈ ಮಹಿಮೆಯನ್ನು ಕೇಳಬಹುದು. ನೀವೇನಾದರೂ ವಿದೇಶಕ್ಕೆ ಯಾತ್ರೆ ಮಾಡಿದ್ರು ಸರಿ, ಮಾಡದೆ ಹೋದ್ರು ಸರಿ, ಇವತ್ತಿನ ಕಾಲದಲ್ಲಿ ಕಂಪ್ಯೂಟರ್ನಲ್ಲಿ ಬರೀ ನಾವು ಇಂಟರ್ನೆಟ್ ಹೋಗ್ಬಿಟ್ಟು ವಾಟ್ ಈಸ್ ದಿ ಗ್ಲೋರಿ ಆಫ್ ಇಂಡಿಯಾ, ಭಾರತದ ಮಹಿಮೆ ವಿದೇಶದಲ್ಲಿ ಏನಿದೆ ಅಂತ ಹೇಳಿದ್ರೆ ಒಂದೇ ದೊಡ್ಡ ಸಾಲಾಗಿ ಬರುತ್ತೆ, ನಿಮಗೆ ಮಹಿಮೆ ಬರುತ್ತೆ. ದೇಶ ವಿದೇಶಗಳಲ್ಲಿ ಭಾರತ ಭೂಮಿಯನ್ನು ಹೊಗಳ್ತಾರೆ, ಹೊಗಳಿ ಹೊಗಳಿ ಆನಂದ ಪಡ್ತಾರೆ. ಎಷ್ಟೋ ಜನ ವಿದೇಶದವರು ಹೇಳ್ತಾರೆ, ಮುಂದಿನ ಜನ್ಮ ನಾನು ಭಾರತದಲ್ಲೇ ನಾನು ಹುಟ್ಟಬೇಕು ಅಂತ ಕೇಳ್ಕೊಳ್ತಾರೆ. ಏನೆಷ್ಟು ವಿಶೇಷ ಈ ಭಾರತ ಭೂಮಿನಲ್ಲಿ ಅಂತ ಹೇಳಿದ್ರೆ, ಭಾರತ ಭೂಮಿಯಲ್ಲಿ ಋಷಿಗಳು ನಮಗೆ ಕೊಟ್ಟಿರೋ ಜ್ಞಾನದ ಆಧಾರದ ಮೇಲೆ ನಾವು ಬಾಳೋದು. ಇಷ್ಟ ಬಂದಂಗೆಲ್ಲ ನಾವು ಬಾಳಲ್ಲ. ನಮ್ಮ ಮನಸ್ಸಿಗೆ ಹೆಂಗೆ ಬರುತ್ತೋ ಹಂಗೆಲ್ಲ ನಾವು ಬಾಳಲ್ಲ. ನಮಗೆ ಋಷಿಗಳು ಯಾವ ಜ್ಞಾನವನ್ನು ಕೊಟ್ಟಿದ್ದಾರೋ ಆ ಋಷಿಗಳು ಕೊಟ್ಟಿರೋ ಜ್ಞಾನದ ಆಧಾರದ ಮೇಲೆ ಇರೋ ಧರ್ಮ ಗ್ರಂಥಗಳು, ಆ ಧರ್ಮ ಗ್ರಂಥಗಳಲ್ಲಿ ಇರುವ ಉಪದೇಶದ ಪ್ರಕಾರವಾಗಿ ನಾವು ಬಾಳ್ತೇವೆ. ನಮ್ಮ ವನ್ನಿ ಕುಲ ಕ್ಷತ್ರಿಯದವರು ಇವತ್ತು ವನ್ನಿ ಕುಲ ಅಂತ ಹೇಳ್ಕೋಬೇಕಾದ್ರೆ ನಿಮಗೆ ಆಧಾರ ಏನು? ವನ್ನಿ ಕುಲದವರು ಅಂತ ಹೇಳ್ಬೇಕಾದ್ರೆ ನೀವೆಲ್ಲರೂ ಕೂಡ ನಮ್ಮ ಮಹಾಭಾರತದಲ್ಲಿ ದ್ವಾಪರ ಯುಗದಲ್ಲಿ ಚಂದ್ರವಂಶದಲ್ಲಿ ಕುರುವಂಶದಲ್ಲಿ ಇದ್ದ ಪಾಂಡವರ ವಂಶದವರು ನೀವೆಲ್ಲರೂ. ಸಾಧಾರಣವಾದ ವಿಷಯ ಅಲ್ಲ. ನಮ್ಮಲ್ಲೆಲ್ಲ ವಂಶ ಅಂದ್ರೆ ಬಹಳ ದೂರವಾಗಿ ನಾವು ನೋಡ್ತೇವೆ, ವಂಶದ ಮಹಿಮೆಯನ್ನು ನೋಡ್ತೇವೆ. ನೀವು ಇವತ್ತು ಇಡೀ ಭೂಮಂಡಲದಲ್ಲಿ ಯಾರು ಬೇಕಾದ್ರೂ ಕೇಳ್ಕೊಳ್ಳಿ, ಮಹಾಭಾರತದಲ್ಲಿ ಯಾರು ಗೆದ್ರು? ಪಾಂಡವರು ಗೆದ್ರು. ಎಷ್ಟು ಜನ ಪಾಂಡವರು? 5 ಜನ ಪಾಂಡವರು. ಕೌರವರು ಎಷ್ಟು ಜನ? 100 ಜನ. ಸೊ 100 ಜನದ ಮೇಲೆ 5 ಜನ ಗೆಲ್ಲೋ ಸಾಧ್ಯನಾ? ಎಲ್ಲಾದ್ರೂ ನೋಡಿದ್ದೀರಾ? ಗರಡಿಗಳಲ್ಲಿ ನೋಡಿ 100 ಜನ ಮೇಲೆ 5 ಜನ ಗೆಲ್ಲೋದು ಯಾಕೆ ಅವ್ರು ಗೆದ್ರು ಅಂತ ಹೇಳಿದ್ರೆ, ಅವರ ಬಳಿಯಲ್ಲಿ ಒಂದು ಮುಖ್ಯವಾದ ಒಂದು ಗುಣ ಆಯಿತು. ಆ ಗುಣಕ್ಕೆ ಹೆಸರು ಬಂದು ಧರ್ಮ. ಪಾಂಡವರಲ್ಲಿ ಹಿರಿಯರ ಹೆಸರೇನು? ಧರ್ಮರಾಜ. ನಿಮ್ಮ ವನ್ನಿಕುಲ ಕ್ಷತ್ರಿಯವರ ದೇವಸ್ಥಾನಗಳಲ್ಲಿ ಯಾರಿದ್ದಾರೆ? ಧರ್ಮರಾಜ. ಧರ್ಮರಾಜ ಇದ್ದಾರೆ, ಭೀಮ ಇದ್ದಾರೆ, ಅರ್ಜುನ ಇದ್ದಾರೆ, ನಕುಲ ಇದ್ದಾರೆ, ಸಹದೇವ ಇದ್ದಾರೆ. ಅವರ ಧರ್ಮಪತ್ನಿ ಯಾರು? ದೇವಿ ದ್ರೌಪದಿ. ಆ ದ್ರೌಪದಿ ದೇವಿ ಎಲ್ಲಿಂದ ಹುಟ್ಟಿದವಳು? ಅಗ್ನಿಯಿಂದ ಹುಟ್ಟಿರುತ್ತೆ. ಆ ಅಗ್ನಿಜ, ಏನ್ ಹೆಸರು ಆಕೆಗೆ? ಅಗ್ನಿಜ. ಆ ಅಗ್ನಿಜಾನೇ ಆದಿಶಕ್ತಿಯಾಗಿ ನಮಗೆ ನಿಮಗೆಲ್ಲ ದರ್ಶನ ಕೊಟ್ಟು ನಿಮ್ಮ ಕುಲಕ್ಕೆ ಅದ್ಭುತವಾದ ದೇವಿ ಸ್ವರೂಪಿಣಿಯಾಗಿ ಪೂಜಿಸಲ್ಪಡ್ತಾ ಇರೋದು. ಆದ್ದರಿಂದ ನೀವೆಲ್ಲರೂ ಕೂಡ ಈ ಗಳಿಗೆನಲ್ಲಿ ಅರ್ಥ ಮಾಡ್ಕೋಬೇಕಾದ್ರೆ ತುಂಬ ಪ್ರಧಾನವಾದ ವಿಷಯ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ನೀವೆಲ್ಲರೂ ಕೂಡ ಇವತ್ತು ಎಷ್ಟು ಜನ ಕೂತಿದ್ದೀರೋ, ಇನ್ನು ಯಾರು ಬಂದಿಲ್ವೋ ಕೂಡ, ಅವರೆಲ್ಲರೂ ಸೇರಿ ನೀವೆಲ್ಲರೂ ಸೇರಿ ಧರ್ಮದ ಮಾರ್ಗದಲ್ಲಿ ಬಾಳಬೇಕು. ಧರ್ಮ ಅಂತ ಹೇಳಿದ್ರೆ ಒಳ್ಳೆಯವರು ಅಂತ ಮಾತ್ರ ಅಲ್ಲ ಅರ್ಥ. ಧರ್ಮ ಅಂತ ಹೇಳಿದ್ರೆ ಒಳ್ಳೆಯವರಾಗಿ ಬಲ್ಲವರಾಗಬೇಕು, ಬಹಳ ಬಲವಂತರಾಗಿ ಬಲಿಷ್ಠರಾಗಿರ್ಬೇಕು. ನಮ್ಮ ಬಳಿಯಲ್ಲಿ ನಾವು ಮೊದಲು ಹೇಳಿದ ಭಜನೆ ಯಾವುದು? ಆದಿಶಕ್ತಿ, ಮಹಾಶಕ್ತಿ, ಪರಾಶಕ್ತಿ, ಓಂ. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ. ಇಚ್ಛಾಶಕ್ತಿ ಅಂತ ಹೇಳಿದ್ರೆ ಸುಮ್ಮನೆ ಒಂದು ಜಾಗಗಳು ಏನು ಮಾಡಕ್ ಮನಸ್ಸು ಬರ್ತಾ ಇಲ್ಲ ಅಂತ ಹೇಳ್ಕೊಂಡ್ಬಿಟ್ಟು ಅದು ಏನು ನಡೆಯಲ್ಲ. ಅದು ನಾವು ಸಾಧಿಸಬೇಕು. ಏನನ್ನು ಸಾಧಿಸಬೇಕು? ವ್ಯಕ್ತಿಗತವಾಗಿ ನಾವು ದೊಡ್ಡ ವ್ಯಕ್ತಿಗಳಾಗಬೇಕು. ವ್ಯಕ್ತಿಗತವಾಗಿ ನಮ್ಮ ಮಕ್ಕಳು ಒಳ್ಳೆ ಚೆನ್ನಾಗಿ ಓದಿ ಬಲವಂತರಾಗಿರ್ಬೇಕು. ಬರೀ ಓದಿ 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 ಬರೀ ಓದೋದು ಮಾತ್ರ ಅಲ್ಲ, ಶರೀರ ಬಲದಲ್ಲಿ ಕೂಡ ತುಂಬ ಚೆನ್ನಾಗಿರ್ಬೇಕು. ಶರೀರದ ಬಲನೂ ಚೆನ್ನಾಗಿರ್ಬೇಕು, ಬುದ್ಧಿ ಬಲನೂ ಚೆನ್ನಾಗಿರ್ಬೇಕು, ನೆನಪಿನ ಬಲ ಚೆನ್ನಾಗಿರ್ಬೇಕು, ಅದ್ಭುತವಾದ ಶಕ್ತಿವಂತರಾಗಿರ್ಬೇಕು. ಅದಕ್ಕೇನು ದಾರಿ ಯಾವುದು? ತಂದೆ ತಾಯಿಗಳು ಒಳ್ಳೆ ದಾರಿನಲ್ಲಿರ್ಬೇಕು. ತಂದೆನಲ್ಲಿ ಏನಾದ್ರು ಚಟ ಇದ್ರೆ ಏನಾಗುತ್ತೆ? ಮಕ್ಕಳಿಗೆ ಏನಾಗುತ್ತೆ? ಮಕ್ಕಳಲ್ಲಿ ಬರುತ್ತೆ ಚಟ. ನೀವು ಎಷ್ಟೇ ಒಳ್ಳೆಯವರಾಗಿರ್ಬೋದು, ಆದರೆ ನಿಮ್ಮಲ್ಲಿ ಏನಾದ್ರು ದುರ್ಗುಣ ಇದ್ರೆ ಆ ಗುಣ ಏನ್ ಬರುತ್ತೆ? ಎಲ್ಲಿ ಬರುತ್ತೆ? ಯಾರಿಗೆ? ಮಕ್ಕಳು ಬರುತ್ತೆ. ನೀವು ಮಾತಾಡೋ ಮಾತುಗಳೇ ಮಕ್ಕಳು ಮಾತಾಡ್ತಾರೆ.
ನೀವು ಯಾವ ನಡೆದಲ್ಲಿ ಹೋಗ್ತಾರೆ ಅದೇ ಮಕ್ಕಳು ಹೋಗ್ತಾರೆ. ಅದರಿಂದ ನೀವೇನಾದ್ರೂ ನಿಮ್ಮ ಕುಲವನ್ನು ಇನ್ನು ಮುಂದೆ ಚೆನ್ನಾಗಿ ತಗೋರು ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ನೀವು ಮಾಡಿರೋ ಒಂದು ಒಳ್ಳೆ ನಿರ್ಣಯ ಏನು, ಒಂದು 20 ವರ್ಷ ಹಿಂದೆ ಒಬ್ಬ ಬಾಲಕನನ್ನು ಕರ್ಕೊಂಡ್ಬಂದು ಕೈಲಾಸಾಶ್ರಮ ಬಿಟ್ಬಿಟ್ರಿ ನೀವು. ಆ ಬಾಲಕನೇ ನಿಮ್ಮ ಮುಂದೆ ಗುರುಗಳಾಗಿ ಕೂತಿರು. ಹೌದೇ ಇಲ್ಲ? 20 ವರ್ಷ ಹಿಂದೆ ಕರ್ಕೊಂಡ್ಬಂದ್ರೆ ಇಲ್ಲ, ಕರ್ಕೊಂಡ್ಬಂದು ಕೈಲಾಸಾಶ್ರಮ ಕರ್ಕೊಂಡ್ಬಂದು ಬಿಟ್ಟಿದ್ರಲ್ಲ, ಅವ್ರನ್ನ ನೀವು ಗುರುಗಳಾಗಿ ಸ್ವೀಕಾರ ಮಾಡಿ ಅವರು ಹೇಳಿದ ಮಾರ್ಗದಲ್ಲಿ ಇನ್ನು ಮುಂದೆ ನೀವು ನಿಮ್ಮ ಕಾರ್ಯಗಳನ್ನು ಮುಂದೆ ತಗೊಂಡು ಹೋಗ್ಬೇಕಾಗಿದೆ. ಕರ್ನಾಟಕದಲ್ಲಿ ವನ್ಯಕುಲ ಕ್ಷತ್ರಿಯರಿದ್ದಾರೆ, ಆಂಧ್ರ ಪ್ರದೇಶದಲ್ಲಿದ್ದಾರೆ, ತೆಲಂಗಾಣದಲ್ಲಿದ್ದಾರೆ, ಮಹಾರಾಷ್ಟ್ರದಲ್ಲಿದ್ದಾರೆ, ತಮಿಳುನಾಡಲ್ಲಿದ್ದಾರೆ, ಎಲ್ಲ ಕಡೆ ಇಡೀ ಭಾರತದಲ್ಲಿ ಪೂರ್ತಿ ಎಲ್ಲ ಕಡೆಯೂ ಇದ್ದಾರೆ ನಿಮ್ಮ ಕ್ಷತ್ರಿಯ ವಂಶದವರು. ಈ ನಾವು ಬೇರೆ ಪಾಡಾಗಿ ಮಾತಾಡ್ತೀವಿ ನೋಡಿ, ಕ್ಷತ್ರಿಯ ವಂಶದವರು ಬೇರೆ ಏನಕ್ಕೋಸ್ಕರ ಮಾತಾಡ್ತಾ ಇದೀವಿ? ನಮಗಂತೂ ಒಂದು ಗುರುತಿದೆಯಲ್ಲ, ನಮ್ಮೆಲ್ಲರೂ ಒಂದು ಗುರುತಿದೆಯಲ್ಲಪ್ಪ. ಆ ಗುರುತನ್ನು ಇಟ್ಕೊಂಡು ನಾವು ಮೇಲೆ ಹತ್ತೋಕ್ಕೋಸ್ಕರ. ಇದು ನನ್ನ ಮನೆ ಅಂತ ಹೇಳಿದ್ರೆ ಬೇರೆಯವ್ರು ಯಾರು ಬರಬಾರ್ದು ಅಂತಲ್ಲ ಅದರ್ಥ. ಇದು ನನ್ನ ಮನೆ ಅಂತ ಹೇಳಿದ್ರೆ ಎಲ್ಲರೂ ಬರಬೇಕು, ನಾನು ನನಗೆ ನೋಡ್ಕೊಳ್ಳೋ ಜವಾಬ್ದಾರಿ ಯಾರು? ನನ್ನ ಜವಾಬ್ದಾರಿ ನನ್ನ ಮನೆ ನೋಡ್ಕೊಳ್ಳೋದು. ಆದರೆ ಎಲ್ಲರೂ ಬರ್ಬೋದಲ್ಲಿ, ಯಾರಿಗೂ ತಡೆ ಇಲ್ಲ. ಅದೇ ತರ ನನ್ನ ಕುಲ ಅಂತ ಹೇಳಿದ್ರೆ ನನ್ನ ಕುಲದವರು ಒಂದು ರೀತಿಯಾದ ಜೀವನವನ್ನು ನಡೆಸುವವರು, ನನ್ನ ಕುಲದವರು ಒಂದು ರೀತಿಯಾದ ಜೀವನವನ್ನು ನಡೆಸೋರು. ಬೇರೆಯವರು ಬೇರೆ ರೀತಿಯಾದ ಜೀವನ ನಡೆಸ್ತಾ ಇದ್ದಾರೆ, ಅವರೆಲ್ಲರೂ ನಮಗೆ ಬೇಕಾದವರೇ. ಭಾರತದಲ್ಲಿರುವ 28 ರಾಜ್ಯಗಳು, 8 ಕೇಂದ್ರ ಶಾಸಿತ ಪ್ರದೇಶಗಳು ಎಲ್ಲವೂ ನಮ್ಮವರು ತಾನೆ. ಭಾರತ ಭೂಮಿ ಒಂದೇ ತಾನೆ, ಭಾರತ ಭೂಮಿ ಒಂದೇ ತಾನೆ. ನಮ್ಮೆಲ್ಲ ಭಾರತ ಭೂಮಿ ತುಂಬಾ ಪ್ರಿಯವಾದ ಭೂಮಿ ಅಲ್ವಾ? ಆದ್ದರಿಂದ ಭಾರತ ಭೂಮಿಯಲ್ಲಿರುವ ಪ್ರತಿಯೊಬ್ಬ ಪ್ರಜೆ ಕೂಡ ನಮ್ಮವರೇ. ಅದರಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಭಾರತೀಯ ಸಂಸ್ಕೃತಿಯನ್ನು ಅನುಸರಿಸಿ ಹೋಗುವವರಿದ್ದಾರೆ, ವಿದೇಶ ಸಂಸ್ಕೃತಿಯನ್ನು ಅನುಸರಿಸುವವರು ಕೂಡ ಇದ್ದಾರೆ. ಹೌದೇ ಇಲ್ಲ? ವಿದೇಶ ಸಂಸ್ಕೃತಿಯನ್ನು ಅನುಸರಿಸಿ ಬಾಳುವವರು ನಮ್ಮ ಪ್ರಜೆಗಳಾದರೂ ಕೂಡ ಅವರ ರೀತಿ ಬೇರೆ. ಭಾರತೀಯ ಸಂಸ್ಕೃತಿಯನ್ನು ಅನುಸರಿಸುವವರು ಮಾತ್ರನೇ ಭಾರತೀಯ ಸಂಸ್ಕೃತಿ ಭಾರತಕ್ಕೆ ಪೂರ್ಣವಾದ ರೀತಿಯಲ್ಲಿ ಎಲ್ಲ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಅವರು ವಿದೇಶದ ಸಂಸ್ಕೃತಿಯನ್ನು ಅನುಸರಿಸಿಕೊಂಡು ಮೆಲ್ಲಿಗೆ ಏನ್ ಮಾಡ್ತಾ ಇದ್ದಾರೆ, ನಿಮ್ಮೆಲ್ಲ ಬದಲಾವಣೆ ಮಾಡ್ತಾ ಇದ್ದಾರೆ, ಮಕ್ಕಳೆಲ್ಲ ಬದಲಾವಣೆ ಮಾಡ್ತಾ ಇದ್ದಾರೆ. ಅದು ಬೇಕಾ ನಿಮಗೆ? ನಿಮ್ಮ ಮತವನ್ನು ಪರಿವರ್ತನೆ ಮಾಡ್ಬೇಕಂತ ಆಸೆ ಪಡ್ತೀರಾ ನೀವು? ಹಳ್ಳಿಗಳಲ್ಲಿ ನಡೀತಾ ಇದ್ದಾರೆ, ಎಷ್ಟೋ ಜನ ಮತ ಪರಿವರ್ತನೆ ಮಾಡ್ಬಿಡ್ತಾರೆ. ಯಾಕೆ? ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡಲ್ಲ, ಅವರಿಗೆ ನಮ್ಮ ಚರಿತ್ರೆ ಬಗ್ಗೆ ಹೇಳಲ್ಲ, ನಮ್ಮ ವೀರರ ಬಗ್ಗೆ ಅವ್ರು ಹೇಳ್ಕೊಡ್ತಾ ಇಲ್ಲ ನಾವು. ಆದ್ದರಿಂದ ಭಾರತೀಯ ಸಂಸ್ಕೃತಿಯನ್ನು ಕಾಪಾಡುವುದು ನಿಮ್ಮ ಧರ್ಮ. ಪ್ರತಿ ಸಾರಿ ಕೂಡ ಧರ್ಮರಾಜ ಅಂತ ಹೆಸರು ಹೇಳಿದ್ರೆ ಎಲ್ಲರೂ ಆನಂದ ಪಡ್ಬೇಕು. ಧರ್ಮರಾಜ, ಭೀಮ, ಅರ್ಜುನ, ನಕುಲ, ಸಹದೇವ, ಎಷ್ಟೋ ಜನ ಬೇರೆ ಸಂಸ್ಕೃತಿ ಅನುಸರಿಸಿ ಇದನ್ನ ಹೇಳ್ತಾರ ಅವರು? ಇದನ್ನ ಹೇಳ್ತಾರ? ಇದನ್ನ ಹೇಳಲ್ಲ ಅವರು. ಯಾಕೆ? ಅವರು ಬೇರೆ ಸಂಸ್ಕೃತಿಯನ್ನು ಅನುಸರಿಸ್ತಾ ಇರೋರು. ಮೆಲ್ಲಿಗೆ ನೋಡಿ ಎಷ್ಟೋ ಮಕ್ಕಳನ್ನ, ಎಷ್ಟೋ ಯುವಕರನ್ನ ಪರಿವರ್ತನೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನೀವು ನಿಮ್ಮ ಸಂಸ್ಕೃತಿಯನ್ನು ಅನುಸರಿಸೋದು ಪೂರ್ಣವಾಗಿ ಮಾಡ್ತಾ ಇಲ್ಲ. ಇವತ್ತು ನಾಳೆ ಹೋಮ ನಡೆಯುತ್ತೆ, ಅವ್ರು ಹೋಮ ಮಾಡ್ತಾರ? ಬೇರೆ ಸಂಸ್ಕೃತಿ ಹೋಮ ಮಾಡ್ತಾರ? ನೀವು ಹೋಮ ಮಾಡ್ಬೇಕು. ನಿಮ್ಮ ದೇವಿಯೇ ಹೋಮದಿಂದ ಬಂದಿರುವವರು, ನಿಮ್ಮ ದೇವಿ ಹೋಮದಿಂದ ಬಂದಿರುವವರು. ಆದ್ದರಿಂದ ನಿಮ್ಮ ಮಕ್ಕಳನ್ನು ಕಾಪಾಡಬೇಕು ಅಂತ ಹೇಳಿದ್ರೆ, ಭವಿಷ್ಯವನ್ನು ಕಾಪಾಡಬೇಕು ಅಂತ ಹೇಳಿದ್ರೆ ನೀವು ಭಾರತೀಯ ಸಂಸ್ಕೃತಿಯನ್ನು ಅನುಸರಿಸಿ ಬಾಳಬೇಕು. ಭಾರತೀಯ ಸಂಸ್ಕೃತಿ ಅಂತ ಹೇಳಿದ್ರೆ ಹಣೆನಲ್ಲಿ ಬೊಟ್ಟಿಟ್ಕೊಳ್ಳೋದು ಭಾರತೀಯ ಸಂಸ್ಕೃತಿ, 2 ಕೈ ಜೋಡಿಸಿ ನಮಸ್ಕಾರ ಅಂತ ಹೇಳೋದು ಭಾರತೀಯ ಸಂಸ್ಕೃತಿ, ದೊಡ್ಡವರು ನೋಡಿದ ಕೂಡಲೇ ಅವ್ರ ಪಾದದಲ್ಲಿ ಬಿದ್ದು ನಮಸ್ಕಾರ ಮಾಡೋದು ಭಾರತೀಯ ಸಂಸ್ಕೃತಿ. ಇದೆಲ್ಲವನ್ನು ಅನುಸರಿಸೋದು ಬೇಕೋ ಬೇಡ? ಇದೆಲ್ಲ ಅನುಸರಿಸ್ಕೊಂಡು ನಾವು ಹೋದಾಗ ನಿಮ್ಮ ಕುಲ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ನಿಮಗೆ ಮೊದಲೇ ಶಕ್ತಿ ಇದೆ, ಅದೇ ಶಕ್ತಿಯನ್ನು ಬೆಳೆಸದೆ ಹೋದ್ರೆ ಶಕ್ತಿ ಆರೋಗ್ಬಿಡುತ್ತೆ. ಒಂದು ಬೆಂಕಿ ಉರಿತಾ ಇದೆಯಪ್ಪ, ಚೆನ್ನಾಗಿರ್ಲಿ ಬಿಡ, ಬಿಟ್ಬಿಡೋಣ ಅಂತ ಹೇಳಿದ್ರೆ ಬೆಂಕಿ ಆರೋಗ್ಬಿಡುತ್ತೆ. ಅದಕ್ಕೆ ಏನ್ ಕೊಡ್ಬೇಕು? ಬೆಂಕಿಗೆ ತುಪ್ಪ ಹಾಕ್ತಾ ಇರ್ಬೇಕು. ಯಾವುದು ತುಪ್ಪ ಅಂದ್ರೆ ಏನು? ನೀವು ಮಾಡುವ ಒಳ್ಳೆ ಕರ್ಮಗಳು, ಈ ಸ್ಥಾನ ಬಂದು ಆದಿಶಕ್ತಿ ಮಹಾ ಸಂಸ್ಥಾನ. ಇದರಲ್ಲಿ ಶಕ್ತಿ ಕಾಣಬೇಕು. ಒಂದು 8 ವರ್ಷ ಹಿಂದೆ ಇದಿತ್ತ? ಇದು 8 ವರ್ಷ ಹಿಂದೆ ಇತ್ತ? ಇದು ಈ ಸಂಸ್ಥೆ ಇತ್ತಾ? ಇರ್ಲಿಲ್ಲ. ಆದ್ರೆ ನೀವು ಮನಸ್ಸು ಮಾಡಿದ್ರಿ, ಹಿರಿಯರ ಮಾತನ್ನು ಕೇಳಿದ್ರಿ, ಲಕ್ಷ್ಮಣ ಅವರಿದ್ದಾರೆ, ದೊಡ್ಡವರು ಎಲ್ಲರೂ ಅವ್ರು ಹೇಳಿದ ಮಾತನ್ನು ನೀವು ಕೇಳಿದ್ರಿ, ಕೇಳ್ಕೊಂಡು ದೊಡ್ಡವ್ರ ಹತ್ರ ಬಂದ್ರಿ, ಪರಮ ಪೂಜ್ಯ ಸ್ವಾಮಿಗಳ ಹತ್ರ ಬಂದು ಕೇಳಿದ್ರಿ, ನಿಮಗೊಂದು ಗುರುಪೀಠ ಬೇಕು ಅಂತ ಕೇಳ್ಕೊಂಡ್ರಿ, ಬಂತು.
ನೀವು ಸಂಕಲ್ಪ ಮಾಡಿದ್ರಿ, ಇಚ್ಛಾಶಕ್ತಿಯನ್ನು ಪ್ರಕಟ ಮಾಡಿದ್ರಿ, ಜ್ಞಾನಶಕ್ತಿ ನಿಮಗೆ ಬಂತು, ಮಠವನ್ನು ಕಟ್ಟಿದ್ರಿ, ಕ್ರಿಯಾಶಕ್ತಿ ಆಗೋಗ್ತದೆ. ಹೌದಾ ಇಲ್ಲ? ಆದ್ರಿಂದ ನೀವೆಲ್ಲ ನಿಜವಾಗಿಯೂ ನೀವು ಕ್ಷತ್ರಿಯರಾಗಿ ಬಾಳಬೇಕು. ಕ್ಷತ್ರಿಯ ಬಾಳ್ಬೇಕಂದ್ರೆ ಪೂರ್ಣ ಬಲದಿಂದ ಬಾಳಬೇಕು, ಕೆಟ್ಟ ಅಭ್ಯಾಸಗಳು ಹೋಗಬಾರ್ದು. ನೀವು ಎಷ್ಟು ಜನ ಗಮನಿಸಿದ್ರೂ ಗೊತ್ತಿಲ್ಲ, ನಾವು ಬರ್ತಾ ಇರ್ಬೇಕಾದ್ರೆ ನೀವು ಮೆರವಣಿಗೆಯಲ್ಲಿ ಕರ್ಕೊಂಡ್ಬಂದ್ರ ಇಲ್ಲಪ್ಪ, ಅವಾಗ ಮಕ್ಕಳಿಗೆಲ್ಲ ಕೊಡೋಕೆ ಯಾರೋ ಚಾಕ್ಲೇಟ್ ಪಾಕೆಟ್ ತಗೊಂಡ್ಬಂದು ಕೊಟ್ರು. ನಾವೇನ್ ಮಾಡಿದ್ವಿ ನಿಮ್ಗೆ ಗಮನಿಸಿದ್ರಾ ಇಲ್ಲ? ಯಾರಾದ್ರೂ ಗಮನಿಸಿದ್ರಾ? ಏನಪ್ಪ ಗಮನಿಸಿದ್ರಾ? ಏನ್ ಗಮನಿಸಿದೆಪ್ಪ? ಇದು ನಿಂತ್ಕೊಂಡು ಹೇಳಪ್ಪ. ನಾವು ಕೊಡ್ಬೋದಾಗಿತ್ತಲ್ಲ, ಪ್ಲಾಸ್ಟಿಕ್ ಪೇಪರ್ ಸಮೇತ ಕೊಡ್ಬೋದಾಗಿತ್ತಲ್ಲ ಮಕ್ಕಳಿಗೆ, ನಾವು ಕೊಟ್ಟವಾ? ನೀವು ಅನ್ಕೊಂಡಿ ನಾನು ಪಲ್ಲಕ್ಕಲ್ಲಿ ಕೂತ್ಕೊಂಡ್ ಬರ್ತಾ ಇದ್ದೀನಿ ಅಂತ. ಏನ್ ಮಾಡ್ತಾ ಇದ್ದೀನಿ? ನಿಮ್ಮ ಶಿವನಾಪುರವನ್ನು ಗಲೀಜು ಮಾಡಬಾರ್ದು ಯೋಚನೆ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಸಾಧಾರಣನೇ ಇದು? ಶಿವನಾಪುರ ಭಾರತದ ಒಂದು ಭಾಗ ಅಲ್ವಾ? ಸ್ವಚ್ಛ ಭಾರತ ಯಾರು ಪ್ರಾರಂಭ ಮಾಡಿದ್ರು? ಸ್ವಚ್ಛ ಭಾರತ್ ಅಭಿಯಾನ ನಮ್ಮ ಭಾರತದ ನಮ್ಮ ಪ್ರಧಾನಮಂತ್ರಿಗಳು ಪ್ರಾರಂಭ ಮಾಡಿ. ಏನಕ್ಕೋಸ್ಕರ? ಭಾರತ ಚೆನ್ನಾಗಿರ್ಬೇಕಂತಾನೆ ಪ್ರಾರಂಭ ಮಾಡಿ. ಭಾರತ ಒಂದು ಅಂಶ ತಾನೇ ಶಿವನಾಪುರ. ಶಿವನಾಪುರ ಭಾರತ ಹೊರಗಡೆ ಇದೆಯಾ? ಭಾರತ ಹೊರಗಡೆ ಇದೆ. ಹೊಸಕೋಟೆ ಎಲ್ಲಿದೆ? ಭಾರತ ಒಳಗಡೆ ಇದೆ, ಭಾರತ ಹೊರಗಡೆ ಇದೆ. ಮತ್ತೆ ಎಲ್ಲ ಜಾಗವನ್ನು ಶುದ್ಧವಾಗಿರೋ ಯಾರ ಕರ್ತವ್ಯ? ಅದಕ್ಕೋಸ್ಕರ ಒಂದು ಸಂಸ್ಥೆ ಅಂತ ಹೇಳಿದ್ರೆ, ಈ ಸಂಸ್ಥೆಯಿಂದ ನಾವು ಬಹಳಷ್ಟು ಕಲಿಬೇಕಾಗಿದೆ. ಕೈಲಾಸಾಶ್ರಮದಲ್ಲಿ ನಮ್ಮ ಪರಮ ಪೂಜ್ಯರಾದ ಪ್ರಣವಾನಂದ ಸ್ವಾಮಿ ಇದ್ದಾಗ ಬಹಳ ಪ್ರಿಯವಾದ ಸ್ವಾಮಿಗಳವರು. ಅವಾಗ ಎಲ್ಲ ಗುರುಗಳ ಸೇವೆಯಲ್ಲಿ ತುಂಬಾ ತೊಡಗಿರುವವರು, ತುಂಬಾ ತೊಡಗಿರು, ಎಲ್ಲ ಶುದ್ಧವಾಗಿ ಇಟ್ಕೊಳ್ತಾ ಇದ್ದಾರೆ. ಇಲ್ಲೂ ನೋಡ್ತಾ ಇದ್ದಾರೆ ಅದೇ ಶುದ್ಧತೆಯನ್ನು ಕಾಪಾಡ್ತಾ ಇದ್ದಾರೆ. ಅಸಾಧಾರಣವಾದ ಶುದ್ಧತೆ ಬರಬೇಕು ನಮ್ಮಲ್ಲೆಲ್ಲ. ಒಳಗಡೆನೂ ಶುದ್ಧವಾಗಿರ್ಬೇಕು, ಹೊರಗಡೆನೂ ಶುದ್ಧವಾಗಿರ್ಬೇಕು. ಪೂಜಾ ಪುರಸ್ಕಾರ ಚೆನ್ನಾಗಿ ಮಾಡಬೇಕು. ಮಕ್ಕಳನ್ನೆಲ್ಲ ದೇವಸ್ಥಾನಕ್ಕೆ ಕರ್ಕೊಂಬರೋ ಅಭ್ಯಾಸ ಮಾಡಿಸ್ಬೇಕು. ಮಕ್ಕಳಿಗೆಲ್ಲ ಜಪ ಹೇಳ್ಕೊಡ್ಬೇಕು, ಮಾಡಬೇಕು. ವಿದೇಶದ ಸಂಸ್ಕೃತಿಯನ್ನು ಮಾತ್ರ ಅನುಸರಿಸ್ಕೊಂಡು ಹೋಗಬೇಡಿ, ನಮ್ಮ ಭಾರತೀಯ ಸಂಸ್ಕೃತಿ ಅನುಸರಿಸಿ ಬಾಳ್ಬೇಕು. ಯಾವುದೇ ಕಾಗದ ಬಿದ್ದಿದ್ರು ಕೂಡ ಎಲ್ಲಿ ಬಿದ್ದಿದ್ದು? ನಮ್ಮ ಮಠದಲ್ಲಿ ತಾನೇ ಬಿದ್ದಿದೆ ಕಾಗದ. ಏನ್ ಮಾಡ್ಬೇಕು? ಆ ಕಾಗದವನ್ನ ತೆಗೆದು ಕಸದ ಬುಟ್ಟಿಗೆ ಹಾಕ್ಬೇಕು. ಪ್ಲಾಸ್ಟಿಕ್ ಬಗ್ಗೆ ನಾವು ಓದ್ತೀವಿ, ಎಲ್ಲ ಹೇಳ್ತೀವಿ ಪ್ಲಾಸ್ಟಿಕ್ ತುಂಬಾ ಹಾನಿ ಮಾಡುತ್ತೆ ಅಂತ. ನಾವೇನ್ ಮಾಡ್ತೇವೆ? ಊದ್ಬತ್ತಿ ಪ್ಯಾಕೆಟ್ ತಗೊಳ್ತೇವೆ, ಬಿಸಾಡ್ಬಿಡ್ತೇವೆ. ಚಾಕ್ಲೇಟ್ ತಿಂತೇವೆ, ಬಿಸಾಡ್ಬಿಡ್ತೇವೆ. ಪೇಸ್ಟಿನ ಡಬ್ಬ ತಗೋತೀವಿ, ಬಿಸಾಡ್ಬಿಡ್ತೇವೆ. ಎಲ್ಲಿ ಹಾಕ್ತೀವಿ? ಎಲ್ಲಂದ್ರೆ ಎಲ್ಲಿ ಬಿಸಾಡ್ಬಿಡ್ತೇವೆ. ರೋಡ್ ನೋಡ್ಕೊಂಬನ್ನಿ ಎಷ್ಟು ಗಲೀಜಾಗಿದೆ. ಇದು ಯಾರ ಕಾರಣ? ಇದಕ್ಕೆ ಯಾರ ಕಾರಣ? ಬೇರೆಯವರ? ಚೆನ್ನಾಗಿ ಹೇಳಿ ನೋಡೋ, ಯಾರ ಕಾರಣ ಇದಕ್ಕೆ? ನೀವೇ ಕಾರಣ. ಅದಕ್ಕೋಸ್ಕರ ಬನ್ನಿಕುಲ ಕ್ಷತ್ರಿಯರು ಅಂತ ಹೇಳಿದ್ರೆ ಕ್ಷತ್ರಿಯತ್ವ ನಿಮ್ಮಲ್ಲಿ ತೋರಿಸ್ಬೇಕು. ನಿಮ್ಮ ಆದಿಶಕ್ತಿ ನಿಮ್ಮಲ್ಲಿ ಪ್ರವೇಶವಾಗಿ ನಿಮ್ಮಲ್ಲಿ ಕೆಲಸ ಮಾಡಬೇಕು. ಅದ್ಭುತವಾದ ಕೆಲಸವನ್ನು ಮಾಡಬೇಕಾಗಿದೆ. ಜಗನ್ಮಾತೆ ಆದಿಶಕ್ತಿ ನಿಮ್ಮೆಲ್ಲರಲ್ಲಿಯೂ ಪ್ರಕಟವಾಗಿ ಪ್ರವೇಶವಾಗಿ ನಿಮ್ಮ ಗುರುಗಳ ಪ್ರಣವಾನಂದಪುರಿ ಸ್ವಾಮಿಗಳ ಅವರ ಮಾರ್ಗದರ್ಶನದಲ್ಲಿ, ಹಿರಿಯರ ಮಾರ್ಗದರ್ಶನದಲ್ಲಿ ನಡ್ಕೊಂಡು ಹೋಗಿ ಎಲ್ಲಾ ಕಾರ್ಯಗಳನ್ನು ಚೆನ್ನಾಗಿ ಮಾಡಿ, ಚಟಗಳನ್ನು ಬಿಡೋದಕ್ಕೆ ಎಲ್ಲರಿಗೂ ಪ್ರೇರಣೆ ಕೊಡಿ. ಯಾವುದೇ ಚಟ ಇರಬಾರದು. ಒಂದು ಸಣ್ಣ ಪ್ಯಾಕೆಟ್ ಬರುತ್ತೆ ನೋಡಿದ್ದೀರಾ? ಸಣ್ಣ ಪ್ಯಾಕೆಟ್ ಏನು ಹೇಳಿ? ಅದು ಬೇಕಾದು ಎಷ್ಟು ಜನ ಹಾಕ್ತಾರೆ ನೋಡಿ. ಅದೆಲ್ಲ ಹಾಕಿ ನಾಲಿಗೆ ಕೆಟ್ಟು ಹೋಗಿ, ಬಾಯಿ ಕೆಟ್ಟು ಹೋಗಿ, ಆರೋಗ್ಯ ಕೆಟ್ಟು ಹೋಗಿ, ತಲೆ ಬುದ್ಧಿ ಅಂತೂ ಇರೋದೇ ಇಲ್ಲ. ಅದೆಲ್ಲ ಬಿಡಿಸ್ಬೇಕು ಎಲ್ಲರಿಗೂ. ಅರ್ಥ ಆಯ್ತಾ? ಪೂಜೆ ಮಾಡೋದ್ರ ಜೊತೆನೇ ಹೇಳ್ತಾ ಇರೋದು ನಾನು. ಪೂಜೆ ಪುರಸ್ಕಾರಗಳು ಮಾಡಬೇಕು, ದಾನ ಧರ್ಮಗಳನ್ನು ಮಾಡಬೇಕು. ಅದಲ್ಲದೆ ನಾನು ಏನ್ ಮಾಡ್ಬೇಕು? ಚಟಗಳನ್ನು ಬಿಡಬೇಕು. ಚಟಗಳನ್ನು ಬಿಟ್ಟರೆ ನಮ್ಮ ಭಾರತ ಶಕ್ತಿವಂತವಾದ ಭಾರತ ಆಗುತ್ತೆ. ಮಕ್ಕಳಿಗೆಲ್ಲ ಹೇಳ್ಬೇಕು, ಇದನ್ನ ಮುಟ್ಟಬಾರದಂದ್ರೆ ಮುಟ್ಟಬಾರದು. ಹಿರಿಯರು ಅಷ್ಟೇ, ಇದನ್ನ ಮುಟ್ಟಬಾರದಂದ್ರೆ ಮುಟ್ಟಬಾರದು. ಮುಟ್ಟಬಾರದು ಪದಾರ್ಥವನ್ನು ಮುಟ್ಟಬಾರದು. ತಗೊಳ್ಬೇಕಾಗಿರೋ ಪದಾರ್ಥಗಳನ್ನು ತಗೊಳ್ಬೇಕು. ಮಾಡಬಾರದು ಕೆಲಸವನ್ನು ಮಾಡಬಾರದು. ಮಾಡಬಾಕೆ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಜಗನ್ಮಾತೆ ರಾಜರಾಜೇಶ್ವರಿ, ಜಗನ್ಮಾತೆ ಆದಿಶಕ್ತಿ ನಿಮ್ಮೆಲ್ರಿಗೂ ಎಲ್ಲ ಮಂಗಳವನ್ನು ಉಂಟು ಮಾಡಲಿ. ನೀವೆಲ್ಲರೂ ಶಕ್ತಿವಂತರಾಗಿ, ಹೆಣ್ಮಕ್ಕಳು ಶಕ್ತಿವಂತರಾಗಬೇಕು, ಚೆನ್ನಾಗಿ ಓದಬೇಕು, ಒಳ್ಳೆ ಹೆಸರನ್ನು ಪಡಿಬೇಕು, ಎಲ್ಲಾ ರೀತಿಯಲ್ಲಿ ಕೀರ್ತಿವಂತರಾಗಬೇಕು. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ.